ಆಸ್ತಿಗಾಗಿ ರಸ್ತೆಯಲ್ಲೇ ಭೀಕರ ಹೊಡೆದಾಟ ನಡೆದು ಹೋಗಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗದ ಚಿಂಚಲಿಯಲ್ಲಿ ನಡೆದಿರುವಂತಹ ಘಟನೆ. ಸುನೀಲ್ ಸೆಗರೆ ಹಾಗೂ ಕುಟುಂಬದ ಮೇಲೆ ಹಲ್ಲೆ. ಸಂಜು ಸೌಂದಲಗಿ ಹಾಗೂ ಕುಟುಂಬಸ್ಥರಿಂದ ನಡೆದಿರುವಂತಹ ಹಲ್ಲೆ ಆರೋಪ. ಸುಮಾರು ವರ್ಷಗಳಿಂದ ಚಿಂಚಲಿಯಲ್ಲಿ ಈ ಸುನೀಲ್ ವಾಸವಿದ್ರು. ಸರ್ವೆ ನಂಬರ್ 1014/1, 1014/2, 1014/3 ಹಾಗೂ 4ರಲ್ಲಿ ವಾಸವಿದ್ರು. ಆಸ್ತಿಯಲ್ಲಿ ನಮಗೂ ಪಾಲುದಾರಿಕೆ ಇದೆ ಅಂತ ಹಲ್ಲೆ ಮಾಡಿದಂತಹ ಆರೋಪ ಕೇಳಿ ಬರ್ತಾ ಇದೆ. ಘಟನೆಯಲ್ಲಿ ಸುನೀಲ್ ಸೆಗರೆ ತಲೆಗೆ ಗಂಭೀರ ಗಾಯಗಳಾಗಿದೆ. ಸ್ಥಳಕ್ಕೆ ಕುಡಚಿ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯ ಆಸ್ತಿಗಾಗಿ ನಡು ರಸ್ತೆಯಲ್ಲಿ ಹೊಡೆದಾಟ ನಡೆದಿದೆ ಅನ್ನೋದನ್ನ. ಬಿಡ್ಸಕ್ರು ಯಾರು ನಮ್ಮ ಕಡೆ ವಿಡಿಯೋ ಸರ್. ಸರ್ ನಮಸ್ಕಾರ ಸರ್. ಹಾಂ ಸರ್, ಇಲ್ಲಿ ಪೊಲೀಸರು ಬಂದಾರ್ರಿ. ಅವ್ರದ್ದು ಬಡ ತಲೆ ಹೊಡ್ಕೊಂಡು ಹೋಗಿದ್ರಿ ಒಬ್ಬ. ಅವ್ ಸುನೀಲ್ ಸಗರೆ ಐತ್ರಿ. ಇಲ್ಲಿ ಪೊಲೀಸರು ಬಂದಾರ, PC ರೀ ಮತ್ತು ಹವಾಲ್ದಾರ್ ಸಾಹೇಬ್ರು ಬಂದಾರ್ರಿ. ಇಲ್ಲಿ ನಮಗೆ ನೀವು ಕಂಪ್ಲೇಂಟ್ ಆಗಿದ್ದಿ ಬಾ ಅನ್ನೋದ್ರಿ. ಕಂಪ್ಲೇಂಟ್ ಕಾಪಿ ನೋಟಿಸ್ ಐತ್ರಿ ಸರ್. ಬಡದಾಡಿರಲ್ಲ ಯಾರು ಬಡಿದಾರ ವಕೀಲ್ ಬರ್ತಾರೆ ಮಾಡ್ಕೊ ಎಲ್ಲ ಕಡೆ ಮಾಡ್ಕೊ. ನಮ್ ಸೇಫ್ಟಿ ಎಲ್ಲ ಕಡೆ ಮಾಡ್ಕೋರಿ. ಸೌರಭ ಈ ಕಡೆ ಸಾಹೇಬ್ರ ಹೊರಗಡೆ ನಮ್ದು ಕಂಪೌಂಡ್ ಗಾಡಿ ಇಲ್ಲಾಂದ್ರೆ ಯಾರು ಹೊಡೆಯತಾರೆ ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಹೇಳ್ಬಿಡ್ದು ಅಂದ್ರೆ ಸುನೀಲ್ ಸಗರೆ ಅವ್ರಿಗೆ ಹೇಳ್ಬಿಡ್ದು ಅಂದ್ರೆ ಅವ್ರು ಹೊರಗೆ ಹೋಗ್ಯಾರಂತ ನಮ್ಗೆ ಗೊತ್ತಿಲ್ಲಾಗಿತ್ತು ಅನ್ಕೊಂಡು ನನಗೂ ಎಣ್ಣೀರು ಬರ್ರಿ ಹೊರಗೆ ಸುನೀಲ್ ಏನಾಗಿದ್ದು ಮಾಡತ್ತಾರ ಅಂತಂದು ಕರಿ ಕುಡ್ದಂದ್ರೆ ನಾನು ಹೋದ್ಮೇಲೆ ಕುಡ್ದಂದ್ರೆ ಒಂದು 10-15 ಮಂದಿ ಕೈಯಾಗಿಲ್ಲಾದ್ರೆ ಕೊಡ್ಲಿ ಕುರುಪಿ ಆಮೇಲೆ ಹಾರಿ ಎಲ್ಲ ತೊಗೊಂಡು ಬಂದು ನಿಂತಿದ್ರು. ಆಮೇಲೆ ಯಾಕೆ ನೀವು ಹೊಡೆತಾರೆ ಅಂತ ನಾವು ಎಲ್ಲ ಕೇಳಕ್ಕೆ ಹೋದ್. ನಾವು ಒಬ್ಬಾಕಿ ನಮ್ಮ ಯಜಮಾನ್ರು ಕೇಳಕ್ಕೆ ಹೋಗ್ಬಿಡ್ದಂದ್ರೆ ನಮ್ಮ ಯಜಮಾನ್ರಲ್ಲಿ ಹೇಳ್ದೆ ಬಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೂ ಇಲ್ದನೇ ಎತ್ತರಾಗಿಲ್ದನೂ ನಮ್ಮ ಯಜಮಾನ್ರು ಬಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಾಗ ಇದೆ, ನಮ್ದು ನಾವು ಮಾತಂತ ನಾವು ಕೇಳಕ್ಕೆ ಹೋದವ್ರಿಗೆಲ್ಲ ಕೇಳಕ್ಕೆ ಹೋಗತ್ಲಿ ನಮ್ಮ ಮನೆ ಐತಿ, ನಮ್ಮ ಜಾಗ ಐತಿ ಅಂತ ಅವರು ಇದು ಮಾಡಕತ್ರು. ಕಾಗದ ಒಂದು ಕೈಯಾಗ ಒಂದೇ ಹಿಡ್ಕೊಂಡು ಬಂದಿದ್ರು ಅವ್ರು, ಮತ್ತೇನೂ ಹಿಡ್ಕೊಂಡು ಬರಲಾಗಿದ್ರು. ನಮ್ದೆಲ್ಲ ಕಾಗದ ಪತ್ರ ಸರಿ ಇದ್ರೆ ಭೀ ನಮಗೆ ಹಿಂಗೆ ಹಲ್ಲೆ ಮಾಡ್ತಾರಂದ್ರೆ ನಾವು ಎಷ್ಟು ಇದು ಮಾಡ್ಬೇಕು ಇವ್ರಿಗೆ. ಊರಾಗ ಮಂದಿ ನಮ್ಮನಾಗಿ ನಮ್ಗೆ ಜೀವಂತವಾಗಿರು ಕೊಡುವರಲ್ಲಿ ನಮ್ಮ ಮನೆ ಯಜಮಾನ್ರು ಒಬ್ರು ಹತ್ರ ಇದಾರೆ ನೆತ್ಲಿ ನಮ್ದು ಇದು ಮಾಡ್ರು. ಅವ್ರನ್ನ ರಕ್ಷಣೆ ಮಾಡಕ್ಕೆ ಹೋದ್ಲಿ ಬಡ್ದು ಎಲ್ಲರೂ ಬಡಕತ್ರ ನನ್ನ ರಕ್ಷಣೆ ಮಾಡಕ್ಕೆ ಹೋಗೋಣ. ನಾ ಬಾಗಿ ಬಡಂದ್ರೆ ಅವ್ರಿಗೆ ಈಗ ಬಡಕ್ಕೆ ಸಾಸಲಾಗಂದ್ರೆ ಕೊಡ್ಲಿಲ್ಲ ಬಂದವ್ರು ತಲೆಯಾಕ ಹಾಕಿ ಕಚ್ಚು ಮಾಡಿ ಹೋಗಿಬಿಟ್ರು. ಮತ್ತು ನನಗಿಲ್ಲಾದ್ರೆ ಇಬ್ಬರು ಮಂದಿ ಹೆಂಗೆ ಸರಿದ್ರು ಅವ್ರ ಆಕಿ ಮಾದೇವಿ ಅಂತ ಮತ್ತೊಬ್ಬಕ್ಕೆ ಅವರು ವಿಜಯನ ಸೌಂದರ್ಯನವ್ರು ಹೇಳ್ತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಎಲ್ಲೇ ಒಂದು ಕಡೆ ಆಸ್ತಿ ಗಲಾಟೆಗಳಾಗಲಿ ಅದಕ್ಕೆ ಕಾನೂನು ವಿಚಾರವಾಗಿ ಮುಂದೆ ಹೋಗ್ಬೋದು, ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಬೋದು. ಆದರೆ ಏಕಾಏಕಿ ಈ ರೀತಿ ದೊಣ್ಣೆ ಇಟ್ಕೊಂಡು ಬೀದಿಗೆ ಬಂದು ರಂಪಾಟ ಮಾಡಿ ತಾವು ನೋವು ಮಾಡಿಕೊಂಡು ಬೇರೆಯವ್ರಿಗೂ ನೋವು ಮಾಡಿ, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಏಟಾದಂಥ ವ್ಯಕ್ತಿ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ? ಅಮೃತ, ಆಸ್ತಿಗಾಗಿ ರಸ್ತೆಯಲ್ಲೇ ಹೊಡೆದಾಡಿಕೊಂಡಂತ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಚಿಂಚಲಿ ಪಟ್ಟಣದ ನಿವಾಸಿ ಸುನೀಲ್ ಸಗರೆ ಏನಿದ್ದಾರೆ ಹಾಗೂ ಮತ್ತು ಅವರ ಕುಟುಂಬದ ಮೇಲೆ ಒಂದು ಹಲ್ಲೆ ಆಗಿರ್ತಕ್ಕಂಥದ್ದು. ಸಂಜು ಸೌದಲ್ಗಿ ಮತ್ತು ಆತನ ಕುಟುಂಬಸ್ಥರಿಂದ ಸೇರ್ಕೊಂಡು ಹಲ್ಲೆ ಮಾಡಿರ್ತಕ್ಕಂಥ ಈಗ ಘಟನೆ ನಡೆದಿರ್ತಕ್ಕಂಥದ್ದು. ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಒಂದು ಏನು ಸುನೀಲ್ ಆಗಿರ್ಬೋದು ಅವ್ರ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಲಾಗಿದೆ. ಇನ್ನು ಪ್ರಮುಖವಾಗಿ ಚಿಂಚಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಆಸ್ತಿ ಸಂಖ್ಯೆ ಏನು ಆಸ್ತಿ ಇದೆ, ಆಸ್ತಿ ವಿಚಾರವಾಗಿ ಒಂದು ಗಲಾಟೆ ಆಗಿದೆ. ಈ ಒಂದು ಆಸ್ತಿಯಲ್ಲಿ
ತಪ್ಪಗೂ ಕೂಡ ಪಾಲುದಾರಿಕೆ ಇದೆ ಅಂತ ಹೇಳಿ ಸುನೀಲ್ ಸಗರೆ ಮತ್ತು ಕುಟುಂಬದವರ ಮೇಲೆ ಒಂದು ಹಲ್ಲೆ ನಡೆಸಲಾಗಿದೆ ಅಂತ ಹೇಳ್ಬೋದು. ಸದ್ಯ ಈಗ ಗಾಯಗೊಂಡಂತ ಏನು ಸುನೀಲ್ ಸಗರೆ ಕುಟುಂಬ ಏನಿದೆ ಹಾಡೂಗೇರಿ ಆಸ್ಪತ್ರೆಗೆ ಈಗಾಗಲೇ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಕುಡ್ಚಿ ಪೊಲೀಸರು ಕೂಡ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಜೊತೆಗೆ ಕುಡ್ಚಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾಗಿ ಮಾಹಿತಿಯನ್ನು ಪಡೆದು ಈಗ ದೂರನ್ನ ದಾಖಲಿಸಿಕೊಂಡು ಆರೋಪಿಗಳನ್ನ ಬಂಧಿಸುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗಿದೆ ಅಂತ ಹೇಳ್ಬೋದು. ಅಮೃತ, ಇತ್ತೀಚಿನ ದಿನಗಳಲ್ಲಿ ಚಿಕ್ಕಪುಟ್ಟ ವಿಚಾರಗಳಿಗೆ ಈ ರೀತಿ ಗಲಾಟೆಗಳಾಗ್ತವೆ. ಇಂತಹ ಗಲಾಟೆಗಳೇ ಏನು ಕೊಲೆಯಲ್ಲಿ ಕೂಡ ಅಂತ್ಯ ಆಗಿರ್ತಕ್ಕಂಥ ಅನೇಕ ಘಟನೆಗಳು ನಡೆದಿರ್ತಕ್ಕಂಥದ್ದು. ಹಾಗಾಗಿ ಈಗ ಆಸ್ತಿ ವಿಚಾರವಾಗಿ ಒಂದು ಗಲಾಟೆ ನಡೆದಿರ್ತಕ್ಕಂಥ ವಿಡಿಯೋ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಿರ್ತಕ್ಕಂಥದ್ದು. ಅಮೃತ, ಎಸ್ ಶ್ರೀಧರ್, ನಿನ್ನೆ ಅಷ್ಟೇ ನೋಡ್ತಾ ಇದ್ವಿ ಗದ್ದೆ ಹೊಲಗಳಲ್ಲಿ ಆ ಮಣ್ಣಲ್ಲೇ ಬಿದ್ದು ಒದ್ದಾಡ್ತಾ ಇದ್ರು. ನಿನ್ನೆ ತಾನೇ ಓರ್ವ ಅಕ್ಕನನ್ನ ತಮ್ಮ ಥಳಿಸಿದಂಥ ಘಟನೆ. ಆಸ್ತಿಗಾಗಿ ಮೊದಲಿನ ಬಾಂಧವ್ಯಗಳನ್ನ ಕಂಪೇರ್ ಮಾಡಿಕೊಂಡ್ರು ಇತ್ತೀಚಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಅಂತ. ಖಂಡಿತವಾಗಿಯೂ ಅಮೃತ, ಏನು ಆಸ್ತಿ ವಿಚಾರವಾಗಿ ಕುಟುಂಬದಲ್ಲೇ ಸಾಕಷ್ಟು ಕಲಹಗಳು ಉಂಟಾಗ್ತಾ ಇದಾವೆ. ನಿನ್ನೆ ಕೂಡ ಇದೇ ರೀತಿ ಹಾವೇರಿಯಲ್ಲಿ ಇಂಥದೇ ಘಟನೆ ಆಗಿತ್ತು. ಈಗ ಅಂತದೇ ಘಟನೆ ಏನಂದ್ರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣ ಕೂಡ ನಡೆದಿರ್ತಕ್ಕಂಥದ್ದು. ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ತಮ್ಮವರನ್ನೇ ಒಂದು ಕೊಲೆ ಮಾಡೋದಕ್ಕೂ ಕೂಡ ಹಿಂದೇಟು ಹಾಕದಂತ ಒಂದು ಸನ್ನಿವೇಶಗಳು ಕೂಡ ಸೃಷ್ಟಿ ಆಗ್ತಾ ಇದಾವೆ. ಅಮೃತ, ಇಂಥ ಘಟನೆಗಳನ್ನ ಏನು ಮರುಕಳಿಸಬಾರ್ದಂದ್ರೆ ಪ್ರಾರಂಭಿಕ ಹಂತದಲ್ಲಿ ಇಂಥ ಘಟನೆಗಳು ಏನು ಪೊಲೀಸ್ ಠಾಣೆ ಮೆಟ್ಲು ಹತ್ತಿರ್ತಾವೋ ಆಗ್ಲೇ ಒಂದು ತಿಳಿ ಹೇಳಿ ಬುದ್ಧಿ ಹೇಳುವಂತ ಕೆಲಸ ಮಾಡಬೇಕು. ಜೊತೆಗೆ ಈ ರೀತಿಯ ಒಂದು ಏನಾದ್ರು ಆಸ್ತಿ ವಿವಾದ ಇದ್ರೆ ಕಾನೂನು ಪ್ರಕಾರ ಹೋರಾಟ ಮಾಡಿ ತಮ್ಮ ಹಕ್ಕನ್ನ ಪಡೆದುಕೊಳ್ಬೇಕಾಗಿ ಹೊರತಾಗಿ ಅದನ್ನ ಬಿಟ್ಟು ಈ ರೀತಿಯ ಒಂದು ಕಾನೂನನ್ನೇ ಕೈಗೆತ್ಕೊಂಡು ಹಲ್ಲೆ ಮಾಡುವಂತದ್ದಾಗಿರ್ಬೋದು. ಜೊತೆಗೆ ಈ ರೀತಿಯ ಕೃತ್ಯಗಳೇನಿದಾವೆ ಇಂಥ ಕೃತ್ಯಗಳಿಗೂ ಕೂಡ ಕಡಿವಾಣ ಹಾಕುವಂತ ಕೆಲಸವನ್ನು ಪೊಲೀಸರು ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಶ್ರೀಧರ್ ಕೋಟಾರ್ಗಸ್ತೆ ತಮ್ಮ ಡೀಟೇಲ್ಸ್ಗಾಗಿ. ಹೊಡ್ಕೊಂಡವ್ರಿ